ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಫ್ರೆಂಡ್ಸ್? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಫ್ರೆಂಡ್ಸ. ಇವತ್ತು ನೋಡಿರಿ ಟೈಮ್ 12:30 ಆಗೈತ್ರಿ ಫ್ರೆಂಡ್ಸ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ. ಇವತ್ತು ನೋಡಿರಿ ಏನು ಹೇಳ್ಕೊಡೋದಪ್ಪ ಅಂತಂದ್ರೆ ಮೃದುವಾದ ಡೋಕ್ಲಾ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ. ಅದಕ್ಕೆ ಬೇಕಾಗೋ ಸಾಮಗ್ರಿ ನೋಡೋಣ ಬರ್ರಿ ಫ್ರೆಂಡ್ಸ್. ಈಗ ನೋಡಿರಿ ಒಂದು ಸಣ್ಣ ಬರ್ನಿಯಷ್ಟು ಡಬ್ಬ, ಟಿಫನ್ ಡಬ್ಬಿ ಅದು ನೋಡಿರಿ, ಅದರಲ್ಲಿ ಒಂದು ಟಿಫನ್ ಡಬ್ಬಿಲಿ ಒಂದು ಡಬ್ಬ ಕಡ್ಲೆ ಹಿಟ್ಟು ತೊಗೊಂಡಿನಿ ರೀ ಫ್ರೆಂಡ್ಸ. ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆ ತೊಗೊಂಡಿನಿ ರೀ ಫ್ರೆಂಡ್ಸ. ಅರ್ಧ ಕಪ್ ಎಣ್ಣೆ ತೊಗೊಂಡಿನಿ ರೀ. ಒಂದು ವಿನೋ ಪ್ಯಾಕೆಟ್ ತೊಗೊಂಡಿನಿ ರೀ. ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿನಿ ರೀ. ಮತ್ತು ಸ್ವಲ್ಪ ಹಿಂಗೆ ತೊಗೊಂಡಿನಿ ರೀ ಫ್ರೆಂಡ್ಸ. 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ರೀ ಫ್ರೆಂಡ್ಸ. ಒಂದು 2 ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವು ತೊಗೊಂಡಿನಿ ರೀ. ಮತ್ತು ನಿಮ್ಮ ಕಡೆ ನಿಂಬೆಹಣ್ಣು ಇತ್ತಂದ್ರೆ 1-2 ನಿಂಬೆಹಣ್ಣಿನ ರಸ ತೊಗೋಬೋದು ಫ್ರೆಂಡ್ಸ. ನನ್ನ ಕಡೆ ನಿಂಬೆಹಣ್ಣು ಇಲ್ಲ ರೀ ಈ ಕಡೆ. ನಮ್ಮ ಕಡೆ ಯಾಕಂದ್ರೆ ವಾರಕ್ಕೊಮ್ಮೆ ಬಜಾರ್ ನಿಲ್ತೈತೆ ರೀ, ಅಲ್ಲಿ ಹೋದಾಗೆ ನಮಗೆ ಸಿಗ್ತಾವೆ ರೀ. ಅದಕ್ಕಾಗಿ ನಾ ಹುಣಸೆ ಹಣ್ಣಿನ ರಸ ತೊಗೊಂಡಿನಿ ರೀ ಫ್ರೆಂಡ್ಸ. ಬರ್ರಿ ಸ್ಟಾರ್ಟ್ ಮಾಡೋಣ ರೀ. ಇದನ್ನು ನಾ ಮೊದಲ ಜರನಿ ಹಿಡ್ದು ಇಟ್ಕೊಂಡಿನಿ ರೀ. ಕಡಲೆ ಹಿಟ್ಟು ಹಾಕೊಂಡೇನಿ ರೀ ಫ್ರೆಂಡ್ಸ. ಹಾಕೋದ್ರಾಗ ಸ್ವಲ್ಪ ಚಲ್ತ್ರಿ. ಇವು ಚಿರೋಟಿ ರವೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ರೀ. ಅದಕ್ಕೆ ನೋಡಿರಿ 2 ಚಿಟಿಕೆ ಅಷ್ಟು ರೀ ಫ್ರೆಂಡ್ಸ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕೀನಿ ರೀ, ಜಾಸ್ತಿ ಬೇಕು ಕಲರ್ ಅಂತ ಹೇಳಿ ಅರಿಶಿನ ಪುಡಿ. ಈಗ ಒಂದು ಚಿಟಿಕೆ ಅಷ್ಟು ಹಿಂಗೆ ಇಟ್ಟಿದ್ನಲ್ಲ ರೀ, ಹಿಂಗೆ ಹಾಕೋತೀನಿ ರೀ ಫ್ರೆಂಡ್ಸ್. ಅದಕ್ಕೆ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಫ್ರೆಂಡ್ಸ. ವಿನೋ ಪ್ಯಾಕೆಟ್ ಅಂದ್ರೆ ಇಂಥವು ಸಿಗ್ತಾವೆ ರೀ. ಬೇಕಿಂಗ್ ಸೋಡಾ ಇದ್ದರೆ ಅದನ್ನ ಹಾಕೋಬೋದು ರೀ, ಬೇಕಿಂಗ್ ಪೌಡ್ರ್. ನನ್ನ ಕಡೆ ಬೇಕಿಂಗ್ ಪೌಡ್ರ್ ಇಲ್ಲ ರೀ, ಅದ್ರ ಸಂಬಂಧ ವಿನೋ ಪ್ಯಾಕೆಟ್ ಹಾಕೋತೀನಿ ರೀ ಫ್ರೆಂಡ್ಸ್. ಒಂದು ಪೂರ ಹಾಕೋಬೇಕು ರೀ ಇದಕ್ಕೆ, ಅಂದರೆ ಚಂದ ಆಗಿ ಮೃದುವಾಗಿ ಬರ್ತಾವೆ ರೀ. ಈಗ ನೋಡಿರಿ ಫ್ರೆಂಡ್ಸ, ಇದಕ್ಕೆ ಅರ್ಧ ಕಪ್ನಷ್ಟು ಎಣ್ಣೆ ಹಾಕ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ, ಇದಷ್ಟು ಹುಣ್ಚಿಕಾಯಿ ಹುಳಿ ಇಟ್ಟಿದ್ನಲ್ಲ ರೀ, ಇದನ್ನು ಹಾಕೋತೀನಿ ನೋಡಿರಿ ಇದಕ್ಕೆ. ಇದನ್ನು ಮೊದಲ ನೀರು ಹಾಕೊಳ್ಳೋಕ್ಕಿಂತ ಮೊದಲು ಎಲ್ಲ ಮಿಕ್ಸ್ ಮಾಡ್ಬೇಕು ರೀ ಫ್ರೆಂಡ್ಸ್. ಇದನ್ನು ಆಮ್ಯಾಗ ನೀರು ಹಾಕಿ ಕಲಸ್ಕೋಬೇಕು. ಕೈಯಿಂದನೇ ಕಲಸ್ಕೋತೀನಿ ರೀ ಫ್ರೆಂಡ್ಸ, ಚಮಚದಲ್ಲಿ ಸರಿ ಆಗಂಗಿಲ್ಲ ರೀ ಇದು. ನೋಡಿರಿ ಫ್ರೆಂಡ್ಸ, ಇದಕ್ಕೆ ನೀರು ಸ್ವಲ್ಪನ ಹಾಕ್ಕೊಂಡು ನೋಡಿರಿ ಫ್ರೆಂಡ್ಸ ಮಿಕ್ಸ್ ಮಾಡ್ತೀನಿ ನೋಡಿರಿ. ಇದೆಷ್ಟು ನೋಡಿರಿ, ಸ್ವಲ್ಪನ ಹಾಕೋಬೇಕ್ರಿ ನೀರು. ಇದಕ್ಕೆ ಪಾಣ್ಯದಾಗ ಹಾಕೋತಾರೆ ರೀ ಸಕ್ಕರೆ ಹಾಕೊಳ್ಳೋರು. ನಾನು ಸ್ವಲ್ಪ ಇದ್ರಾಗ ಟೇಸ್ಟ್ ಬರಲಿ ಅಂತೇಳಿ ಸ್ವಲ್ಪ ಸಕ್ಕರೆ ಹಾಕೋತೀನಿ ರೀ ಫ್ರೆಂಡ್ಸ. ನೋಡಿರಿ ಫ್ರೆಂಡ್ಸ, ಈ ಹದಕ್ಕೆ ಹಿಟ್ಟು ಕಲಿಸ್ಕೋಬೇಕ್ರಿ ಇದನ್ನು. ನೋಡಿರಿ ಇಲ್ಲಿ ನೋಡಿರಿ ಹಿಂಗಾಗಿತ್ತು ನೋಡಿರಿ. ಈಗ ನೋಡಿರಿ ಫ್ರೆಂಡ್ಸ, ಇದು ಹಿಟ್ಟು ರೆಡಿ ಆಗೈತೆ ರೀ. ಒಂದು 10 ನಿಮಿಷ ಇಷ್ಟ ಮುಚ್ಚಿಡ್ಬೇಕ್ರಿ ಫ್ರೆಂಡ್ಸ. ಇದು ಬರಣಿ ತೊಗೊಂಡಿನಿ ರೀ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತುಂಬ ಹಚ್ತೀನಿ ರೀ ಫ್ರೆಂಡ್ಸ. ಈಗ ನೋಡಿರಿ ಫ್ರೆಂಡ್ಸ, ಇದಕ್ಕೆ ಎಣ್ಣೆ ಹಚ್ಕೊಂಡಿನಿ ರೀ. ಈಗ ನೋಡಿರಿ ಫ್ರೆಂಡ್ಸ, ಈಗ ಇದು 10 ನಿಮಿಷ ಆಗೈತೆ ರೀ ಹಿಟ್ಟು ನೆನೆಯಾಕಿದ್ದ. ಈಗ ಇದಕ್ಕೆ ಹಾಕೋತೀನಿ ನೋಡಿರಿ ಫ್ರೆಂಡ್ಸ ಎಲ್ಲ ಹಿಟ್ಟು. ನೋಡಿರಿ ಫ್ರೆಂಡ್ಸ, ಹಿಂಗಾಗೈತೆ ನೋಡಿರಿ. ಇದನ್ನು ನೀರು ಕುದಿಯಾಕೆ ಇಟ್ಟಿನಿ ರೀ ಇಲ್ಲಿ. ಈಗ ನೋಡಿರಿ ಫ್ರೆಂಡ್ಸ, ನೀರು ಕುದಿಯಾಕೆ ಇಟ್ಟಿನಿ ರೀ. ಸ್ಟ್ಯಾಂಡ್ ಇಟ್ಟಿನಿ ರೀ. ಇದನ್ನಿಟ್ಟು ಮ್ಯಾಗ ಮುಚ್ಚಬೇಕ್ರಿ, ಮ್ಯಾಗ ಮುಚ್ಚಿ ಕುದಿಸ್ಬೇಕ್ರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ, ಇದಕ್ಕೆ ಮ್ಯಾಗ ನೀರು ಹಾಕಿ ಕುದಿಯಾಕೆ ಇಟ್ಟಿನಿ. 2-3 ನಿಮಿಷ ಕುದಿಸಿನಿ. 5 ನಿಮಿಷ ಕುದಿಸಿನಿ ರೀ ಫ್ರೆಂಡ್ಸ್. 2-3 ನಿಮಿಷದಲ್ಲಿ 5 ನಿಮಿಷಕ್ಕೆ ಬಂದೈತ್ರಿ. ಮೃದುವಾದ ಟೋಕ್ಲಾ ರೆಡಿ ಆಗ್ಯಾವ್ರಿ ಫ್ರೆಂಡ್ಸ. ಇಲ್ಲಿ ನೋಡಿರಿ ಫ್ರೆಂಡ್ಸ, ಕಟ್ ಮಾಡೀನಿ ರೀ. ಈ ರೀತಿ ಆಗ್ಯಾವ್ರಿ ಇವು. ಇದಕ್ಕೆ ಮ್ಯಾಲೆ ಹಾಕಕ್ಕೆ ಪಾಣಿ ಒಗ್ಗರಣೆ ಕೊಡ್ಬೇಕ್ರಿ, ತೋರಿಸ್ತೀನಿ ಬರ್ರಿ. ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೀನಿ ರೀ. ಹಾಕ್ತೀನಿ ರೀ ಫ್ರೆಂಡ್ಸ.
ನೋಡಿರಿ ಫ್ರೆಂಡ್ಸ್, ಇದು ಕುದ್ದೈತ್ರಿ. ಇದಕ್ಕೆ 1 ಕಪ್ಪಿನಷ್ಟು ನೀರು ಹಾಕ್ತೀನಿ ರೀ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಫ್ರೆಂಡ್ಸ್. ಅದಕ್ಕೆ ನೋಡಿರಿ 1-2 ಚಿಟಿಕೆ ಅಷ್ಟು ಹಿಂಗೆ ಹಾಕೀನಿ ರೀ. ಈಗ ಸ್ವಲ್ಪ 1-2 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ ರೀ ಫ್ರೆಂಡ್ಸ್. ಅದಕ್ಕೆ ನೋಡಿರಿ ಕುದ್ದೈತ್ರಿ ಫ್ರೆಂಡ್ಸ. ನೀರು ಹಿಂಗಾಗ್ಯಾವ ನೋಡಿರಿ. ನೀರು ತೊಗೋತೀನಿ ರೀ ಈಗ. ಈಗ ನೋಡಿರಿ ಫ್ರೆಂಡ್ಸ, ಇವು ಕುದಿಸಿದಂಥ ನೀರು ಡೋಕ್ಲದ ಮ್ಯಾಗ ಹಾಕ್ತೀನಿ ನೋಡಿರಿ. ಮೃದುವಾದ ಡೋಕ್ಲಾ ರೆಡಿ ರೀ. ಇಲ್ಲಿ ನೋಡಿರಿ ಫ್ರೆಂಡ್ಸ, ಇನ್ನು ನೀರು ಸುಡ್ತಾವ್ರಿ. ಇವ ಎಷ್ಟು ಮಸ್ತ್ ಬಂದಾವ ನೋಡಿರಿ ಫ್ರೆಂಡ್ಸ. ಈಗ ರೀ ಕೈ ಸುಡಾತೈತ್ರಿ ನಂದು. ಈ ರೀತಿ ಆಗ್ಯಾವ ನೋಡಿರಿ. ಭಾಳ ಮಸ್ತ್ ಆಗ್ಯಾವ ಫ್ರೆಂಡ್ಸ್. ಈಗ ಆಗ್ಬೇಕ್ರಿ ಇವು ನೋಡಿರಿ ಫ್ರೆಂಡ್ಸ. ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್, ಮನ್ಯಾಗ ಟ್ರೈ ಮಾಡಿ ನನಗೆ ಹೆಂಗೆ ಹಾಕೋ ಅಂತೇಳಿ ಕಮೆಂಟ್ ಹಾಕಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಈ ವಿಡಿಯೋ ಇವತ್ತಿಗೆ ಮುಗಿಸ್ತೀನಿ ರೀ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ್.